ಫೈನಲಿ ಇವತ್ತು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ನೀವು ಪ್ರತಿದಿನ ಅಕಸ್ಮಾತ್ ನಾನು ಜಿಮ್ಗೆ ಹೋಗಿಲ್ಲ ಅಂದ್ರೆ, ಅಕಸ್ಮಾತ್ ನಾನು ಡಯಟ್ ಫಾಲೋ ಮಾಡ್ತಿಲ್ಲ ಅಂದ್ರೆ, ಬ್ರೋ ಡಯಟ್ ಫಾಲೋ ಮಾಡಿ ಅಮ್ಮ, ಆಶೀರ್ವಾದ ಮಾಡಮ್ಮ. ಓ ಮೈ ಗಾಡ್, ಎಮೋಷನಲ್ ಡ್ಯಾಮೇಜ್. ಇಲ್ಲೊಂದೆಲ್ಲ ಐತಲ್ಲ, ಇದು ಸುಮಾರು 2 ವರ್ಷದ ಇಲ್ಲ ಅಂದ್ರೆ 1 ವರ್ಷದ ಇಲ್ಲ 6 ತಿಂಗಳು ಅಲ್ಲೂ. ನೋಡಿ ನಮ್ ಚೋಟಮ್ಮರಿ ಯಪ್ಪ ಗುಂಡ್ 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 ನಾನ್ ಎತ್ತಿ ಹೋಗಷ್ಟು ಗಾದೆ ಎತ್ತ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ತಮ್ಮನೇಲಿ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಶಾಕ್ ಆಗಿರ್ತೀರಲ್ವಾ, ಏನಿದು 6 ಪ್ಯಾಕ್, ಅಣ್ಣಂದು ಫಸ್ಟ್ ಡೇ ಜಿಮ್ಮು, ಅಣ್ಣಂದು ಫಸ್ಟ್ ಡೇ ಜಿಮ್ಮು 6 ಪ್ಯಾಕ್. ತಮ್ಮನೇಲಿ ನೋಡಿದ ತಕ್ಷಣ ಫಸ್ಟ್ ಶಾಕ್ ಆಗಿರ್ತೀರ, ಅದು ಗೊತ್ತಿರೋ ವಿಷಯನೇ. ಬಟ್ ನಾನು ಹೇಳ್ದಂಗೆ ಸೋಮವಾರ ಜಿಮ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಫೈನಲಿ ಇವತ್ತು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಜಿಮ್ ಬ್ಯಾಗ್ ಕೊಡಿ, ಬಾಟಲ್ ಕೊಡಿ, ಆಮೇಲೆ ಏರ್ಪೋರ್ಟ್ಸ್ ಕೊಡಿ, ಎಲ್ಲಾನು ನೀಟಾಗಿ ಪ್ಯಾಕಪ್ ಮಾಡ್ಕೊಂಡು ಹೋಗುವ ಗೈಸ್. ಏನ್ ಗೊತ್ತಾ, ಸೆಲ್ಫ್ ಮೋಟಿವೇಶನ್ ಜಿಮ್ಗೆ ಬರ್ತಿರ್ಲಿಲ್ಲ. ಬಿಕಾಸ್ ಒಂದು ಪಾರ್ಟ್ನರ್ ಇರಬೇಕು, ಇನ್ನೊಂದು ಪರ್ಸನಲ್ ಟ್ರೈನರ್ ಇರಬೇಕು. ಪರ್ಸನಲ್ ಟ್ರೈನರ್ ತಗೊಂಡಾದ್ಮೇಲೂ ಕೂಡ ಇಫ್ ಅಕಸ್ಮಾತ್ ಅವ್ರ ಕಡೆಯಿಂದ ಒಂದು ಮೋಟಿವೇಶನ್ ನನಗೆ ಸಿಕ್ಕಿಲ್ಲ ಅಂದ್ರೆ, ಲೈಕ್ ಅದೊಂಥರ ಅಯ್ಯೋ ಹೋಗ್ಲಿ ಬಿಡು ಏನ್ ಹೋಗೋದಂತ ಹಿಂಗ ಅನ್ಸ್ಬಿಡುತ್ತೆ. ಹಂಗ ಅನ್ಸ್ಬಾರ್ದು ನನಗೆ. ಹಂಗ ಅನ್ಸ್ಬಾರ್ದು ಅಂದ್ರೆ ನಾನು ಇನ್ನೊಂದು ಆತರ ಅನ್ಸ್ಬಾರ್ದು ಅಂತ ಇದ್ರೆ, ನನಗೆ ಇನ್ನೊಂದೇನಂದ್ರೆ, ನೀವು ಪ್ರತಿದಿನ ಅಕಸ್ಮಾತ್ ನಾನು ಜಿಮ್ಗೆ ಹೋಗಿಲ್ಲ ಅಂದ್ರೆ, ಅಕಸ್ಮಾತ್ ನಾನು ಡಯಟ್ ಫಾಲೋ ಮಾಡ್ತಿಲ್ಲ ಅಂದ್ರೆ, ಬ್ರೋ ಡಯಟ್ ಫಾಲೋ ಮಾಡಿ, ಬ್ರೋ ಇವತ್ತು ಜಿಮ್ ಸ್ಕಿಪ್ ಮಾಡಿದ್ರ ಸ್ಕಿಪ್ ಮಾಡಬೇಡಿ ಹೋಗಿ ಅಂತ ಲೈಕ್ ಒಂಥರ ಮೋಟಿವೇಶನ್ ಕೊಡಿ. ನೀವು ಅಂದ್ರೆ ಆ ಕಾಮೆಂಟ್ ಓದಿದಷ್ಟೇ ಅಜ್ಜಿ ನೆಕ್ಸ್ಟ್ ನಾಳೆನೆ ಪಕ್ಕ ಹೋಗ್ಬೇಕು, ಈ ತರ ಎಲ್ಲ ಬಿಡಬಾರ್ದು ಅಂತ ಅನ್ಸ್ಬೇಕು. ನಾನೇ ಕೇಳ್ಕೊತಾ ಇದ್ದೀನಿ, ನನ್ನ ಕಡೆಯಿಂದ ಈ ಒಂದು ಮಿಸ್ಟೇಕ್ ಆಯ್ತು ಅಂದ್ರೆ ದಯವಿಟ್ಟು ನೀವೇ ಕಮೆಂಟ್ ಹಾಕ್ಬಿಟ್ಟು ನನಗೆ ಬೈರೋದು ಬೇಡ, ಪಾಸಿಟಿವ್ ಆಗಿ ಒಂದು ಸ್ವಲ್ಪ ಬೈರಿ ಅಂತ ತೊಂದರೆ ಇಲ್ಲ. ಬಟ್ ಒಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನಾನೇ ಇವತ್ತು ಬೂಸ್ಟ್ ಅಪ್ ಮಾಡಿ, ನೆನ್ನೆನೂ ಅಷ್ಟೇ, ನೆನ್ನೆ ನೈಟ್ ಹೋಗ್ತೀನಿ ಅಂತ ಹೇಳಿದೆ. ಬಟ್ ಆದರೂ ಮಲ್ಕೋಬೇಕಾದ್ರೆ ಅಯ್ಯೋ ನಾಳೆ ಹೋಗ್ಬೇಕಾ ಅಂತ ಅನಿಸ್ತು. ಇವತ್ತು ಬೆಳಗ್ಗೆ ಎದ್ಮೇಲೆ ಇವತ್ತು ಬೇಡ ಹೋಗೋದು, ಬೇರೆ ದಿನ ಹೋಗೋಣ ಅಂತ ಅನಿಸ್ತು. ಬಟ್ ಆದ್ರೂ ಬೆಳಗ್ಗೆ ಎದ್ದು ಹೋಗಿ ಬಂದ ಮೇಲೆ ಈಗ ಒಂದ್ ಸ್ವಲ್ಪ ಎನರ್ಜಿ ಬಂತು, ಹೋಗೋಬ ಏನೇ ಇದ್ರು ಹೋಗೋಣ ಅನ್ಬಿಟ್ಟು. ಇದೇ ತರ ಡೈಲಿ ಎನರ್ಜಿ ಇರ್ಲಿ ಅಂತ ಆಶಿಸ್ತೀನಿ. ಅಂಡ್ ಇವಾಗ ಜಿಮ್ ಬ್ಯಾಗ್ ತಗೋಬೇಕು, ಅಲ್ಲ ಐತೆ ಮನೇಲಿ ಐತೆ, ಜಿಮ್ ಬ್ಯಾಗ್ ತಗೊಂಡು ಒಂದ್ ಸ್ವಲ್ಪ ಲೈಟ್ ಆಗಿ ಫುಡ್ ತಿನ್ಕೊಂಡು ಹೊರಡ್ಬೇಕು. ಚಲೋ ಏನ ನೀನು ಹೋಗಲ್ಲ ಅಂದ್ಮೇಲೆ ಎಲ್ಲಿ ಬಿಸಾಕಿದೀನ ಮೂಲೆಗೆ, ನಂಗಂತೂ ಗೊತ್ತಿಲ್ಲ. ಮನೇಲಿ ಹಿಂಗಿದ್ರೆ ಮೋಟಿವೇಶನ್ ಸಿಗಲ್ಲ. ಅಯ್ಯೋ ನಾನು ಜಿಮ್ಗೆ ಹೋಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಬ್ಯಾಗ್ನ ಎಲ್ಲೆಲ್ಲೋ ಬಿಸಾಕ್ಬಿಟ್ರು ನಾವಮ್ಮ. ಅಮ್ಮ ನಿನ್ಗೆ ಏನಾದ್ರು ಮಾನ ಮರ್ಯಾದೆ ಎಕ್ಸೆಟ್ರಾ ಏನಾರು ಇದೆಯಾ? ಸರಿ ಆಯ್ತು, ಜಿಮ್ ಬ್ಯಾಗ್ ಕೊಡ್ರಿ ಬೇಗ. ಜಿಮ್ ಬ್ಯಾಗ್ಗೆ ಖರ್ಚಿಪ್ಪು, ಏರ್ಪೋರ್ಟ್ಸ್ ಮತ್ತೆ ಬಾಟಲ್ 3 ಹಾಕೊಂಡು ಇವಾಗ ಹೊಡ್ತಾ ಇದ್ದೀನಿ. ಹೊಟ್ಟೆಗೆ ಏನೋ ತಿಂದಿರ್ಲಿಲ್ಲ, ಅದಕ್ಕೆ ಅನ್ನ ಸಾಂಬಾರು ಸ್ವಲ್ಪ ಲೈಟಾಗಿ ಇಷ್ಟು ಹಾಕೊಂಡು ತಿಂದ್ಬಿಟ್ಟೆ. ಯಾಕಂದ್ರೆ ನಾವ್ ಇವಾಗ ವರ್ಕೌಟ್ ಮಾಡ್ತಿರೋ ಟೈಮಲ್ಲಿ ಹೊಟ್ಟೆ ಹಸಿದ್ರೆ ಹೊಟ್ಟೆ ನೋವು ಬರುತ್ತೆ ಒಂದು ಟೈಮ್, ಅದಕ್ಕೆ ಒಂದ್ ಸ್ವಲ್ಪ ಆದ್ರೆ ತಿನ್ಕೊಂಡು ಹೋಗೋಣ ಅಂತ ತಿಂತಾನೆ. ಫಸ್ಟ್ ಕೈ ಚೈನ್ ಬಿಚ್ಬಿಡ್ಬೇಕು. ಹೋದ್ಸಲಿ ಫಸ್ಟ್ ಟೈಮ್ ಕೈ ಚೈನ್ ಕಳ್ಕೊಂಡಿದ್ದು ಜಿಮ್ ಇಂದ ಬರ್ಬೇಕಾದ್ರೇನೆ, ಅದಕ್ಕೆ ವಾಪಸ್ ಕೊಟ್ಬಿಟ್ಟೆ. ಅಮ್ಮ ಆಶೀರ್ವಾದ ಮಾಡಮ್ಮ. ಜಿಮ್ಗೆ ಹೋಗಿ ಬರ್ತಾ ಇದ್ದೀನಿ, ಎದರ್ಬೇಡ. ಮನೆ ಕಡೆ ಜೋಪಾನ. ನಾನ್ ಬರೋದ್ ಲೇಟ್ ಆದ್ರೆ ಅಥವಾ ನಾನು ಏನೋ ಸ್ವಲ್ಪ ಲೇಟ್ ಆದ್ರೆ ಎದ್ರಕೋಬೇಡ. ನಾನ್ ಬರ್ತೀನಿ ಬೇಗ, ಆದಷ್ಟು ಬೇಗ ಜಿಮ್ಗೆ ಹೋಗಿ ಬರ್ತೀನಿ. ಹಾಯಕ್ಕ ಜಿಮ್ಗೆ ಹೋಯ್ತಾ ಇದೀನಿ. ಜಿಮ್ಮಿಗೆ ಆಶೀರ್ವಾದ ಕೊಡಿ. ಅಲ್ಲಿಂದಾನೆ ನಾನೇನಯ್ಯ ತಪ್ಪು ಮಾಡ್ದೆ. ಓ ಮೈ ಗಾಡ್, ಎಮೋಷನಲ್ ಡ್ಯಾಮೇಜ್. ಅಲ್ಲಿಂದಾನೆ ಆಶೀರ್ವಾದ ತತಾಸ್ತೋನಿ. ಗೆದ್ದು ಬಾ ಅಂತ ಕೊನೆದಾಗಿ ಹೇಳ್ತಾ ಇದ್ದೀನಿ. ಇದೇ ಕೊನೆದಾಗಿ ನನ್ ಮುಖ ನೋಡ್ಕೊಂಬಿಡಿ. ಆಮೇಲೆ ಸಣ್ಣಕ್ಕಾದ್ಮೇಲೆ ಹೇಳ್ಬೇಡಿ ನನ್ ಮುಖ ಈಗ ದಪ್ಪ ಐತೆ, ಆಮೇಲೆಲ್ಲ ಡಯಟ್ ಮಾಡಿ ಇದಾಗ್ಬಿಡುತ್ತೆ. ಹಲೋ ನಿಜ ಕೇಳಿಸ್ಕೊಳ್ಳಿ. ಗೈಸ್ ಫೈನಲ್ ಜಿಮ್ ರೀಚ್ ಆದೆ. ಅಂಡ್ ಇನ್ನೊಂದೇನಂದ್ರೆ, ನಾನು ಹೋಗ್ತಿದ್ದ ಜಿಮ್ನ ಬಿಟ್ಟು ನಾನು ಮುಂಚೆ 4 ತಿಂಗಳು ಎಲ್ಲಿ ಹೋಗ್ತಿದ್ನೋ ಅದೇ ಜಾಗಕ್ಕೆ ಜಿಮ್ಗೆ ಹೋಗ್ತಾ ಇರೋದು. ಬಿಕಾಸ್ ಚೆನ್ನಾಗಿದೆ, ಕಮ್ಮಿ. ನಾನೇ ಫಸ್ಟ್ ಟೈಮ್ ಮಾಡೋ ಬಂದಿರೋದು. ಅಣ್ಣ ಫಸ್ಟ್ ಎಂಟ್ರಿ ಜಿಮ್ ಅಲ್ಲೇ ನನಗೆ ಪರ್ಕೆ ಕೊಟ್ಬಿಟ್ರು ಮೇಲಿಡಿ ಅಂತ. ಗೈಸ್ ಮೊದಲು ಜಿಮ್ ಇಲ್ಲಿತ್ತು, ಇಲ್ಲಿ ವರ್ಕೌಟ್ ಮಾಡ್ತಿದ್ದೆ. ಇವಾಗ ಇಲ್ಲಿ ಸ್ಟೆಪ್ಸ್ ಎಲ್ಲ ಕೊಟ್ಬಿಟ್ಟವ್ರೆ. ಮೇಲ್ಗಡೆನೂ ಅಪ್ಡೇಟ್ ಮಾಡ್ಬಿಟ್ಟಾರೆ.
ಗೈಸ್ ಇವತ್ತಿನ ಫಸ್ಟ್ ಡೇ ವರ್ಕೌಟು ನಮ್ಮ ಟ್ರೈನರು ಭರ್ಜರಿಯಾಗಿ ಮಾಡಿಸ್ಬಿಟ್ಟವ್ರೆ. ಈ ಕೈ, ಈ ಟ್ರೈಸಿಪ್ಸು ಅವೇ ಸುಸ್ತಾಗ್ಬಿಟ್ಟೈತೆ ಫುಲ್ಲು. ಫೈನಲಿ ಫಸ್ಟ್ ಡೇ ಆಫ್ ಜಿಮ್ಮು 90% ಮುಗ್ದಿದೆ, ಕಂಪ್ಲೀಟ್ ಆಗ್ತೈತೆ ಇನ್ನೇನು. ಅಂತೂ ಇಂತೂ ಜಿಮ್ಮಿಗೆ ಬಂದಿದ್ದೀನಿ. ಇನ್ಮೇಲಿಂದ ಕನ್ಸಿಸ್ಟೆನ್ಸಿ ಅಷ್ಟೇ. ಗೈಸ್ ಫೈನಲಿ ವರ್ಕೌಟ್ ಎಲ್ಲ ಭರ್ಜರಿಯಾಗಿ ಮುಗೀತು. ಹತ್ತಬೇಕಾದ್ರೆ ಜೋಶೆಲ್ಲ ಹತ್ತುತ್ತಿದೆ, ಇಳಿಬೇಕಾದ್ರೆ ಅಯ್ಯೋ ದೇವ್ರೇ ನಂಗೆ ಇಳಿತೇನೆ. ಕಾಲು ಇವತ್ತು ಕಾಲ್ಗೂ ಅಂದರೆ ಎಲ್ಲ ಏನಿದೆಯೋ 6 ಸೆಟ್ಸು ಅದೆಲ್ಲನೂ ಕೂಡ ಅಲ್ಲ, ಏನಿದೆ 6 ವರ್ಕೌಟು ಅದೆಲ್ಲನೂ ಕೂಡ ಒಂದೊಂದು ಸೆಟ್ ಮಾಡಿಸಿದ್ರು. ಅದೆಲ್ಲ ಮುಗಿಸೋಷ್ಟಲ್ಲೇ 2 ಆಯಿತು. ಮನೆಗೆ ಹೋಗಿ ರೆಸ್ಟ್ ಮಾಡಬೇಕಂತೆ. ನಮ್ಮ ಟ್ರೈನರ್ ಒಂಚೂರು ಏನು ಹೇಳ್ಕೊಟ್ರು ಅದನ್ನ ಹೇಳ್ತೀನಿ ರೀ ಕಾರಲ್ಲಿ ಹೋಗ್ಬೇಕಾದ್ರೆ. ನಮ್ಮ ಟ್ರೈನರ್ ಏನು ಹೇಳಿದ್ರು ಅಂದರೆ ಪ್ರಾಪರ್ ವರ್ಕೌಟು, ಪ್ರಾಪರ್ ಡಯೆಟು, 7ರಿಂದ 8 ಅವರು ಒಳ್ಳೆ ರೆಸ್ಟ್ ಮಾಡಬೇಕು. ಇದು 3 ಇತ್ತು ಅಂದರೆ ಆಟೋಮೆಟಿಕಲಿ ಎಲ್ಲ ಆಗುತ್ತೆ ಅಂತ ಹೇಳಿದ್ರು. ಅದರಲ್ಲಿ ವರ್ಕೌಟ್ ನೀವು ಅಬ್ವಿಯಸ್ಲಿ ಮಾಡೇ ಮಾಡ್ತೀರಾ, ನಿದ್ದೆ ಮಾಡೇ ಮಾಡ್ತೀರಾ, ಬಟ್ ಡಯೆಟ್ನ ನೀಟಾಗಿ ಫಾಲೋ ಮಾಡಬೇಕು ಅಂತ ಹೇಳಿದ್ರು. ಸೊ ನಾಳೆ ನಮಗೆ ಡಯೆಟ್ ಕೊಡ್ಬೋದು, ಕೊಟ್ಟಾಗ ನೀಟಾಗಿ ಅದನ್ನು ಫಾಲೋ ಅಪ್ ಮಾಡೋಣ. ಇನ್ಮೇಲಿಂದ ನಾನು ಯಾವ ಥರ ಡಯೆಟ್ ಮಾಡ್ತಿದ್ದೀನಿ ಮತ್ತು ಈಗ ಎಷ್ಟು kg ಇದ್ದೀನಿ, ಎಷ್ಟು kg ಕಮ್ಮಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಇದನ್ನೆಲ್ಲ ನಾಳೆ ತಿಳಿಸ್ತೀನಿ ನಿಮಗೆ. ಚಲೋ ಇವಾಗ ಮನೆ ಹೋಗ್ತಾ ಇದ್ದೀನಿ. ಯಾರೋ ಯಾರೋ ಗೀಚಿ ಹೋದ, ಯಾರೋ ಯಾರೋ ಗೀಚಿ ಹೋದ. ಮಾ ಜಿಮ್ಗೆ ಹೋಗಿದ್ದೆ ಮಾ. ಬಾಬಾ ನಾನ್ ಮೇಲ್ ಬರಕ್ಕಾಗಲ್ಲ, ಅಯ್ಯೋ ದೇವ್ರೆ ನನ್ ಕೈಲಾಗಲ್ಲ, ಅಯ್ಯೋ ಅಮ್ಮಯ್ಯ ಜಿಮ್ಗೆ ಹೋಗಿದ್ದೆ ಅಮ್ಮ, ಜಿಮ್ಗೆ ಹೋಗಿದ್ದೆ. ಇಲ್ಲಿ 6 ಪ್ಯಾಕ್ ನೋಡಿದ್ದೆ, 6 ಪ್ಯಾಕ್ ನೋಡು. ಇಲ್ಲಿ ಇಲ್ಲಿ ಬೈಸಿಪ್ಸ್ ನೋಡಿಲಿ, ಇಲ್ಲಿ ನೋಡು ಬೈಸಿಪ್ಸ್. ಹಿಂಗೆ ಮುಟ್ಟು, ಹಿಂಗೆ ಮುಟ್ಟು ನೋಡಿ ಹೆಂಗೆ ಬರ್ತದೆ ಮುಟ್ಟಮ್ಮಲ್ಲಿ. ಬೈಸಿಪ್ಸು ಗೈಸ್. ನಾನು 9:15 9:45 ಹಂಗೆ ಹೋಗಿದ್ದು. ಟೈಮ್ ನೋಡಿ 11:45. ಚೆನ್ನಾಗಿ ವರ್ಕೌಟ್ ಮಾಡಿಸಿದ್ರು ಒಟ್ಟಿನಲ್ಲಿ. ಫಸ್ಟ್ ಡೇ ಸ್ವಲ್ಪ ನೀಟಾಗಿ ಕಮ್ಮಿ ಮಾಡಿಸಿದ್ರು. ಇವಾಗ ನೆಮ್ಮದಿಯಿಂದ ಆರಾಮಾಗಿ 1 ಅವರ್ 2 ಅವರ್ ರೆಸ್ಟ್ ಮಾಡ್ಬೇಕು ನಾನು ಫಸ್ಟು. ಯಾಕಂದರೆ ಬಾಡಿಗೆ ರೆಸ್ಟ್ ಇರಬೇಕಂತೆ ವರ್ಕೌಟ್ ಮಾಡಿದ್ಮೇಲೆ. ಆಮೇಲೆ ವರ್ಕೌಟ್ ಮಾಡಿದ್ಮೇಲೆ ಚೆನ್ನಾಗಿ ತಿನ್ನಬೇಕು. ವರ್ಕೌಟ್ ಮಾಡಿದ್ಮೇಲೆ ಡಯಟ್ ಕೊಟ್ಟಿರೋದನ್ನ ತಿನ್ನಬೇಕು. ಅದಾದಮೇಲೆ ರೆಸ್ಟ್ ಮಾಡ್ಬೇಕಂತ ಹೇಳಿದ್ದಾರೆ. ಇವಾಗ ರೆಸ್ಟ್ ಮಾಡಿ ಸಮಾಧಾನ ಪಡ್ಕೊಂಡು ನಾನು ಬರ್ತೀನಿ. ಗೈಸ್ ಇಲ್ಲಿ ನೋಡಿ ನಮ್ಮಪ್ಪ, ನಾವು ಡೆಲಿವರಿ ಆಡೋರು ಆಡಲ್ವಾ ಅಪ್ಪ ಅಮ್ಮ ಅಂತ ಹಂಗಾಡ್ತಾವನೆ. ನಾನು ಜಿಮ್ಗೆ ಹೋಗಿ ಬಂದಿರೋದಕ್ಕೆ ನಮ್ಮ ಅಪ್ಪನ ಹಿಂಗೆ ಕಂಪ್ಲೇಂಟ್ ಮಾಡ್ತಿರೋದು. ನೀವು ಹೊರಟಿಲ್ಲ ನನ್ನ ಮಗನೇ. ನಾನು ನಮ್ಮೂರಲ್ಲಿ ಮಗ ಸೈಕಲ್ ಹೊಡ್ಕೊಂಡು ಹುಲ್ವರ ಹತ್ಕ ಬರ್ತಿದ್ದೆ. ಇದನ್ನ ಪ್ರತಿಯೊಬ್ರು ಮನೇಲಿ ಹೇಳ್ತಿರ್ತಾರೆ. ನಾನು ಆ ಕಾಲದಲ್ಲಿ ಹೆಂಗ್ ಮಾಡ್ತಿದ್ದೆ, ಆ ಟೈಮಲ್ಲಿ ಹೆಂಗ್ ಮಾಡ್ತಿದ್ದೆ. ನಿಜ ನಿಮ್ಮಮ್ಮ ನಿಂಗೆ ಗೊತ್ತಿಲ್ಲ ಕೇಳಿ ಯಾರನಾರ ಗಂಡ್ ಬೀರಿ ಅವಳು. ನೋಡ್ಕೊಬಿಡ ನನ್ ಲಾಸ್ಟ್ ಮುಖ ಇಷ್ಟೇ. ಇನ್ನ ಮುಖ ಏನಾದ್ರು ನಿನ್ಗೆ ಅದೇ ಮುಖ ಬೇಕು ಅಂದ್ರೆ ಸಿಗಲ್ಲ, ಹೇಳ್ಬಿಟ್ಟಿದೀನಿ ಮುಂಚೆನೆ. ತಿನ್ನಾಗ್ಬಿಟ್ಟು ಇವಾಗ ಐತಲ್ಲ ಈ ತರ ಮುಖ ಏನ್ ಬರಲ್ಲ. ಯಾಕಂದ್ರೆ ಫುಲ್ ತಿನ್ನಾಗ್ಬಿಟ್ಟು ಬಲ್ಕ್ ಇಲ್ಲ, ಡಯಟ್ ಫಾಲೋ ಮಾಡಿ 6 ಪ್ಯಾಕ್ ಹೊರಡಿಲಿ. 6 ಪ್ಯಾಕ್ ಬಂದಿಲ್ಲ ಹೆಂಗ್ ಬಂತು 6 ಪ್ಯಾಕ್ ನೋಡ್ದ? ಫಸ್ಟ್ ಡೇನೆ 6 ಪ್ಯಾಕ್ ಬಂದಿರೋ ನೀನ್ ನೋಡಿದ್ಯಾ? ನಾಳೆ ನೋಡು, ನಾಳೆ ವ್ಲಾಗಲ್ಲಿ ನೋಡು. ಫಸ್ಟ್ ಡೇ 6 ಪ್ಯಾಕ್ ಬರ್ದಿಡ್ಕೋ. ಫಸ್ಟ್ ಡೇ 6 ಪ್ಯಾಕ್ ಹೋಗಲಿ. ಇವಾಗ ಅವನ್ನ ಈಗ ಸ್ವಲ್ಪ ಜಾಸ್ತಿ ತೋರ್ಸೋದು ಬೇಡ ಅಂತ ಅನ್ಕೊಂಡೆ. ಅದಕ್ಕೆ ನಾನೇ ಮಾತಾಡ್ತಿದ್ದೆ, ಅವ್ನ ವಾಯ್ಸ್ ಮಾತ್ರ ಕೇಳಿಸ್ತಿದ್ದೆ. ನಾನು ಚಿರು ಅವಾಗ ಜಿಮ್ ಬಗ್ಗೆ ಮಾತಾಡ್ತಿದ್ವಿ. ಅದಕ್ಕೆ ಅವನಿಗೊಂದು ಸ್ವಲ್ಪ ಹೇಳ್ಬಿಟ್ಟು ಉರ್ಸೋಣ ಅಂದ್ಬಿಟ್ಟು ಮಾಡಿದ್ದು. ಗೈಸ್ ಇವಾಗ ಟೈಮ್ 5 ಗಂಟೆ. ಇವಾಗ ಒಂದು ಸ್ವಲ್ಪ ಆರಾಮು, ಬಟ್ ಲೆಫ್ಟ್ ಶೋಲ್ಡರ್ ನೋವ್ತೈತೆ. ಏನ್ರಿ ವಾ, ಇದು ಯಾವಾಗ ಬಂದ್ರಿ? ಇದೇನಿದಾಣೆ? ಅಯ್ಯಯ್ಯೋ ನಾನೆಲ್ಲೋ ದೇವಸ್ಥಾನಕ್ಕೆ ಹೋಗಿ ಯಾವ್ದೋ ಹಿಂಗ್ ಹಾಕೊಂಡ್ ಬಂದಿರ ಅನ್ಕೊಂಡೆ. ಗೈಸ್ ಇಲ್ಲಿ ನೋಡಿ ಗೈಸ್, ಮನೆ ತುಂಬಾ ಬಟ್ಟೆ ಎಲ್ಲ ಹಡ್ಕೊಂಡು. ಗೈಸ್ ಒಂದು ಅನ್ಬಿಲೀವೇಬಲ್, ಅನ್ಪ್ರಿಡಿಕ್ಟಬಲ್
ಯಪ್ಪ ಇದು ಎಷ್ಟನೇ ವರ್ಷ ಅಕ್ಕ ಉದ್ರಿದ್ದು? ಎಷ್ಟೋ ವರ್ಷಕ್ಕೆ ಉದ್ರಿರೋದು ಕರೆಕ್ಟ್. ಉದ್ರಿರೋ ಅಲ್ನ ಅಕ್ಕ ಅಲ್ಲ ಸಾರಿ ಅಂಕಲ್ಲು ನೀಟಾಗಿ ಎತ್ತಿಕ್ಕಿರೋದು ಅಲ್ನ. ಈ ಹಲ್ಲು ಇಲ್ಲೊಂದ್ ಹಲ್ಲು ಐತಲ್ಲ, ಇದು ಸುಮಾರು 2 ವರ್ಷದ ಇಲ್ಲ ಅಂದ್ರೆ 1 ವರ್ಷದ ಇಲ್ಲ 6 ತಿಂಗಳು ಹಲ್ಲು. ನಮ್ಮ ಚೋಟ ಮರಿ ಹಲ್ಲಿದು. ನಮ್ಮ ಚೋಟ ಮರಿ ಹಲ್ನ ಎಲ್ಲಿ ಗೊತ್ತಾ, ಇದ್ರೊಳಗಡೆ ನೀಟಾಗಿ ಔಸಿಕೋರಿ ಇಲ್ಲಿ ಔಸಿಕ್ಕಿರೋದು. ಮೆಚ್ಬೇಕು ಕಣಪ್ಪ ಅಲ್ನ. ಅದನ್ನ ನೀರೊಳಗೆ ಹಾಕ್ಬಿಟ್ಟು, ನೀರೊಳಕಲ್ಲ ಹಂಗೆ ಹಿಡ್ಕೊಬಹುದು. ಬುಜ್ಜಿ ಇದು ನಿಂದೆ ಕಣ, ನಿಂದೆ ಕಣ ಇದು ಬುಜ್ಜಿ, ನಿಂದೆ ಪಕ್ಕ. ಯಾಕಂದ್ರೆ ಉಳ್ಕೊಳ್ಳ ಐತಿ ನಿಂದೆ. ನೋಡಿಲಿ ಹಿಡ್ಜಲ್, ನೋಡಿಲಿ ಇಲ್ಲಿ, ನೋಡಿಲಿ ಇಲ್ಲಿ ನೋಡ್ ಅಂತ ಇದ್ಯಾ. ಅಯ್ಯಯ್ಯಾ ಲವ್ ಮರಿ, ಜಿಮ್ಗೆ ಹೋಯ್ತಾ ಇದ್ದೀನಿ. ಹೇಳ್ಬೇಕಿತ್ತು ಜಿಮ್ಗೆ ಹೋಯ್ತಾ ಇದ್ದೀನಿ. ಇದ್ರದ್ದು ವ್ಲಾಗ್ ನೋಡು, ಜಿಮ್ಗೆ ಹೋಯ್ತಾ ಇದ್ದೀನಿ. ನೋಡಿ ನಮ್ ಚೋಟ ಮರಿ ಯಪ್ಪ ಗುಂಡ್ ಅಕ್ಕ ಇದ್ದಾಗ ನಾನು ಇದ್ನ ಈ ಫೋಟೋ ಇದ್ದಾಗ ಇಲ್ಲ ತಾನೆ? ಯಪ್ಪ ಅಷ್ಟು ಅಲ್ಲಿ ನೋಡ, ಇಲ್ಲಿ ಎಷ್ಟು ವೈಟ್ ಐತೆ ಈ ಮರಿ. ಈ ಬಿಡು ಈ ಬಿಡವ ಇಲ್ಲಿ ನೋಡಿ, ಇಲ್ಲಿ ಇದಕ್ಕಿಂತ ಎಷ್ಟು ನೋಡಿ, ಇಲ್ಲಿ ಎಷ್ಟು ವೈಟ್ ಇದೆ. ಗುಂಡು ನೆನ್ನೆ ನಂದು ಓಲ್ಡ್ ಮೆಮೊರೀಸು, ಇವತ್ತು ಇವಳ್ದು ಓಲ್ಡ್ ಮೆಮೊರೀಸು. ಆದ್ರೂ ಅಕ್ಕ ಈ ಪೀಕ್ ನಂಬಕ್ಕಾಗಲ್ಲಕ್ಕ. ಇಲ್ಲಿ ನೋಡಿ ನೀನೇನ್ ಪಸಂದವಾಗಿದ್ಯಾ? ಆಗ್ಲಿಂದ ಸ್ಟಾರ್ಟ್ ಏನೋ ಮಾ ಗು ತುರುಲವ್. ಇಲ್ಲ ನೀನ್ ಚೆನ್ನಾಗಿಲ್ಲ, ಸಾರಿ ಬ್ರೋ, ಐ ಆಮ್ ಸಾರಿ, ರಿಯಲಿ ಐ ಆಮ್ ರಿಯಲಿ ಸಾರಿ. ಸಾಕು ಇಲ್ಲ ಸಾರಿ ನಾವು ನೋಡಲ್ಲ ನಿಮ್ದು. ಹೇಳ್ಬಿಟ್ಟವ್ರೆ ಟೀಚರ್. ಗೈಸ್ ಕೈ ಸಿಕ್ಕಾಪಟ್ಟೆ ನೋದೈತೆ, ಅದಕ್ಕೆ ಸ್ಪ್ರೇ ಹೊಡ್ಕೊಂಡೆ ಒಂದು. ಈ ಕಡೆ ನಮ್ಮ ಅಮ್ಮ ಒಂದು ಎಕ್ಸಸೈಸ್ ಹೇಳ್ಕೊಡ್ತಾರೆ. ಯಾವ್ದ್ರ ಎಕ್ಸಸೈಸು? ಈ ಕೈ ನೋಯ್ತಿರ್ತದಲ್ಲ, ಅದಕ್ಕೆ ಕಾಲು ಹಿಂಗೆ ಇಡ್ಬೇಕು, ಹಿಂಗೆ ಜೋಡಿಸ್ಕೊಂಡು ಇಡ್ಬೇಕು. ಕೈ ಮೇಲೆ ಕೈ ನೋವ್ತಾ ಉಂಟು ಗೈಸ್. ಯಪ್ಪ ಫಸ್ಟ್ ಡೇ ಏನಂದ್ರೆ 1 ವಾರ ಜಿಮ್ಮು. ಫಸ್ಟ್ ಡೇ ಒಂದು 3-4 ದಿನ ಪಕ್ಕ ಈ ನೋವಿದ್ದೇ ಇರುತ್ತೆ. ಯಪ್ಪ ಫಸ್ಟ್ ಡೇನೆ ಇಷ್ಟೊಂದು ನೋವ. ನನ್ನ ಮಗನ ಬಾಳೆ ಗುಡಾಣದಲ್ಲಿ ಬೆಳೆಸಿದೀನಿ, ಬಾಳೆ ಗುಡಾಣದಲ್ಲಿ. ಏನಾರ ಆದ್ರೆ ಪಿ ಅಂತಾನೆ. ಒಂಚೂರು ಅದಕ್ಕೆ ಹೇಳೋದು, ಹೊಲ ಗದ್ದೆಲಿ ಕೆಲಸ ಮಾಡ್ಬೇಕು, ರೈತ ಆಗ್ಬೇಕು. ಎಕ್ಸಾಕ್ಟ್ ಶೋಲ್ಡರ್ ಹತ್ರ ಜಾಸ್ತಿ ನೋಡ್ತಿರೋದು ಗೈಸ್. ಈ ಶೋಲ್ಡರ್ ಹತ್ರ ಜಾಸ್ತಿ ನೋಡ್ತೈತೆ. ಹೇಳ್ತೀನಿ ಕೇಳಿ, ಮಕ್ಕಳನ್ನ ಸಿಟಿಲ್ ಬೆಳೆಸ್ಬೇಡಿ. ರಜಾ ಇದ್ದಾಗೆಲ್ಲ ಅಜ್ಜನ ಮನೆಗೆ ಕರ್ಕೊಂಡೋಗಿ. ಇಲ್ಲ ಹಿಂಗೆ ಈಗ ನನ್ನ ಮಗ ಆಗವನೆಲ್ಲ ಹಂಗ ಆಯ್ತಾರೆ ಗೈಸ್. ಅಪ್ಪ ಬಂದ್ರು ಬೈತಾರ. ಏನಪ್ಪ ಬೈತಿದ್ಯಾ? ದಿನ ಹೋಗ್ಬೇಕು. ಇನ್ನೇನು 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲ ಜಿಮ್ಗೆ ಹೋದ್ರೆ ನೋವು ಬಂದೇ ಬರುತ್ತೆ. ನೋವಿಲ್ಲಪ್ಪ, ಮಲ್ಗಿರೋದು. ದಿನ ಹಾಫ್ ಅನ್ ಅವರ್ ಮಾಡ್ತೀಯಾ, 1 ಅವರ್ ಮಾಡ್ತೀಯಾ? ನೋವಿಲ್ಲ, ಮಲ್ಗಿರೋದು ಅಷ್ಟೇ. ಸ್ಟೈಲ್ ಆಗಿ ಮಲ್ಗಿರೋದು. ಎಲ್ಲ ಬಿಸಾಕ್ಬಿಟ್ಟು ಇನ್ನೊಂದು ವಾರ ಇರುತ್ತೆ ನೋವು. ಅದು ಅಭ್ಯಾಸ ಆಗ್ಬೇಕಂದ್ರೆ ಕಂಟಿನ್ಯೂಸ್ ಡೈಲಿ 1 ಅವರ್ ಮಾಡಿದ್ರೆ. ನೀನ್ ಯಾಕೆ ಕನ್ನಡ ಲೆಕ್ಚರ್ ಆಗಿ ಬರ್ದಿತ್ತು? ಯಾರು ಕನ್ನಡ ಲೆಕ್ಚರ್? ನಾವು ಓದಿಲ್ಲ ಅಷ್ಟೇ. ಸ್ಕೂಲ್ಗೆ ಹೋಗ್ಬೇಕಿದ್ದಮ್ಮ. ಮಕ್ಳೆಲ್ಲ ನಾವ್ ಅಪ್ಪ 5 ಸರಿ ಹೇಳ್ಕೊಡೋದಕ್ಕೂ ಅವ್ರು ಕಲ್ತ್ಬಿಟ್ಟು ಟಾಪರ್ ಆಗ್ಬಿಡ್ತಿದ್ರು. ಕನ್ನಡ ಓದ್ತೀನಿ ಕಣ ಚೆನ್ನಾಗಿ, ಇಂಗ್ಲಿಷ್ ಬಿಟ್ರೆ ಎಲ್ಲ ಇಂಗ್ಲಿಷ್ ಬರಲ್ಲ. ಅಮ್ಮ ನೀನ್ ಟೀಚರ್ ಸೂಟ್ ಆಗಲ್ಲ ಕಣಮ್ಮ. ತಗೋ ನಿನಗಾಗಿ ಬಂದಿದೆ. ಗೈಸ್ ನಾನು ಚೋಚ ಎಲ್ಲ ತಿನ್ನೋ ಆಗಿಲ್ಲ. ನಾವಮ್ಮ ತಂದು ಕೊಟ್ಬಿಟ್ಟು ನನ್ನ ಹಾಳು ಮಾಡ್ತೈತಪ್ಪ. ಡಯಟ್ ಮಾಡೋಣ ಅಂತ ಅನ್ಕೊಂಡೆ. ಹಿಂಗೆ ನಾವಮ್ಮ ಹಾಳು ಮಾಡ್ತ. ಅಯ್ಯೋ ನನ್ ಜಿಮ್ ಡಯಟ್ ಎಲ್ಲ ಹಾಳು ಮಾಡ್ತಿದ್ದೆ ಕಣವ ನೀನು. ಹೇಳಿಲ್ಲ ಕಣ, ಅದಕ್ಕೆ ಬಾ ಹೊರಗೆ ಬಿಡಿಸ್ಬಾ. ಫಸ್ಟ್ ಡೇ ಜಿಮ್ ಹೆಂಗ್ ಪರದಾಡ್ತಾರಂದ್ರೆ ಹಿಂಗೆಲ್ಲ ಕುತ್ಕೋಬೇಕು, ಹಿಂಗ್ ಕುತ್ಕೋಬೇಕು. ನಡೆಯೋದಂತೂ ಹಿಂಗಿರ್ತದೆ. ಈ ಕೈ ನನ್ ಬೆನ್ನಿಗೆ ಟಚ್ ಆಗಲ್ಲ, ಗೊತ್ತಾಯ್ತು? ಟಚ್ ಮಾಡಕ್ಕಾಗಲ್ಲ. ಆಮೇಲೆ ನಂಗೆ ಏನಾದ್ರು ಬೆನ್ ಕಡಿತ ಬಂತು ಅಂದ್ರೆ ಯಾರನ್ನ ಬಂದ್ ಕೆಲ್ಸ್ಬೇಕು. ನಾನ್ ಎತ್ತಿ ಹೋಗಷ್ಟು ಗಾದೆ ಎತ್ತಂಗ್ ಎತ್ತಬೇಕು. ಜಾಸ್ತಿ ಮಾಡ್ದ
ಈ ಪಾರ್ಟ್ ನೋವು ಜಾಸ್ತಿ ಮಾಡ್ದೇನಾ? ಫಸ್ಟ್ ಡೇ ಅದಂಗೆ, ಫಸ್ಟ್ ಡೇ ಒಂದು 3 ದಿನ ಹಂಗೆ ಈ ಪಾರ್ಟು ಈ ಪಾರ್ಟು ಈ ಪಾರ್ಟು. ಅದಕ್ಕೆ ಡೈಲಿ ಮಾಡಿದ್ರೆ ಹಣಬರ್ನ ಇರಲ್ಲ ನಿಮಗೆ. ಸ್ಟಾರ್ಟಿಂಗ್ ಮಿನಿಟ್ಸ್ ಅಲ್ಲಿ ಒಂದು ಸಾಂಗ್ ಹಾಕಿದೆ, ಅದು ನೋಡಿದ್ರಲ್ಲ. ಇವಾಗ ಹಂಗೆ ಹಿಂಗಿರ್ತೀನಿ. ಯಾರೋ ಗೀಚಿ ಹೋದ. ಲಿಟ್ರಲಿ ತುಂಬಾ ಅಷ್ಟೇ ಬಾರಿ, ಲಿಟ್ರಲಿ ತುಂಬಾ ನೋವ್ತೈತೆ. ಅದಕ್ಕೆ ಒಂದು ಮನೆಗೆ ಒಂದು ಮಸಾಜರ್ ತರಿಸಿದೆ ಮುಂಚೆನೆ. ಈಗ ಅದ್ರಲ್ಲಿ ಅಪ್ಪ ಮಾಡ್ತಾರೆ. ಇರ್ಬಪ್ಪ ನಿಮಿಷ ಇರೋ ನಿಮಿಷ. ಎಲ್ಲಿ ಮಾಡದ ಅಪ್ಪ ನಿನಗೆ ಎಲ್ಲ ಅನ್ಸು. ಅಲ್ಲಲ್ಲ ಕಣ ಬಬ್ಬನ ಮೇಲೆ. ಇನ್ನು ಮೇಲೆ ಇವತ್ತು ಆಹಾ, ಯಾಕೆ ಬೇಕಿತ್ತಿದ್ದು? ಅವಾಗಿಂದ ಜಿಮ್ಗೆ ಹೋಗಿದ್ರೆ ಇದು ಬೇಕಿತ್ತಾ? ಬೇಕಿತ್ತಾ? ಇನ್ನು ಮೇಲೆ ಸ್ಟಾಪ್ ಮಾಡಬಾರ್ದು. ಸ್ಟಾಪ್ ಮಾಡಿದ್ರೆ ಮೇಲೆ ಮೇಲೆ ಇದು ಮೂಳೆ ಐತೆ ಒಂದು ಪಾರ್ಟ್. ಚಾರ್ಜಿಂಗ್ ಹೊಗೆ ಒಳ್ಳೆನೋ. ಒಂದು 3 ತಿಂಗಳಾದ್ರೂ ಚಾರ್ಜ್ ಹಾಕಿಲ್ಲ ಅದು ಇರ್ತದೆ. ಯಾರೋ ಗೀಚಿ ಹೋದ. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಮುಗಿಸೋ ಸಮಯ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ನೋವ್ತಿದೆ ಅಂದ್ಕೊಳ್ಳಿ. ಗೊತ್ತಿಲ್ಲ ಡೇಟು ನಾಳೆ ಹೋಗ್ತೀನ ಇಲ್ವ ಅಂತ. ಬಿಕಾಸ್ ಈ ನೋವು ನಾಳೆ ಬೆಳಗ್ಗೆನೂ ಇದ್ದರೆ ಸೀರಿಯಸ್ಲಿ ಆಗಲ್ಲ. ಯಾಕಂದರೆ ಎಷ್ಟು ತಡ್ಕೊಂಡಿದ್ದೀನಿ ಅಂದರೆ ಇವಾಗ ಮಸಾಜರೆಲ್ಲ ಮಾಡಿಸ್ಕೊಂಡೆ, ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದೆ. ಸೊ ನೋಡೋಣ ನಾಳೆ ಬೆಳಗ್ಗೆ ಹೆಂಗೆ ಸಿಚುವೇಶನ್ ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬಾಯ್.